ಸಿದ್ದರಾಮಯ್ಯನವರ ಮಹತ್ವಾಕಾಂಕ್ಷೆಯ ಯೋಜನೆ ಅನ್ನಭಾಗ್ಯ. ಇದು ಯಾರ ಹೊಟ್ಟೆ ಸೇರ್ಬೇಕೋ ಅದು ಸೇರ್ತಾ ಇಲ್ಲ ಅನ್ನೋದು ಈಗಾಗಲೇ ಪ್ರೂವ್ ಆಗಿದೆ. ಮತ್ತೊಂದು ಎಕ್ಸಾಂಪಲ್ ಕೂಡ ಇದೆ ನೋಡಿ. ಈಗ ಈ ಅನ್ನಭಾಗ್ಯದ ಅಕ್ಕಿಗೆ ಕನ್ನ ಹಾಕ್ತಿದ್ದಾರೆ, ಡೀಲರ್ಗಳ ಪಾಲಾಗ್ತಾ ಇದೆ ಬಡವರ ಅಕ್ಕಿ. ಅನ್ನಭಾಗ್ಯದ ಅಕ್ಕಿ ಫಲಾನುಭವಿಗಳಿಗೆ ವಿತರಣೆ ಆಗ್ತಾ ಇಲ್ಲ. ಅನೇಕ ಕಡೆಗಳಲ್ಲಿ ಇಂಥದ್ದೇ ಘಟನೆ ನಡೀತಾ ಇದೆ. ಅನ್ನಭಾಗ್ಯದ ಅಕ್ಕಿ ರಿಪಬ್ಲಿಕ್ ಕನ್ನಡದಲ್ಲಿ ಮೆಗಾ ಎಕ್ಸ್ಕ್ಲೂಸಿವ್ ಇದ್ರ ಬಗ್ಗೆ. ಅನ್ನಭಾಗ್ಯದ ಅಕ್ಕಿ ಡೀಲರ್ಗಳ ಪಾಲಾಗ್ತಾ ಇದೆ, ಫಲಾನುಭವಿಗಳಿಗೆ ವಿತರಣೆ ಆಗ್ತಾ ಇಲ್ಲ. ಯಾರ ಹೊಟ್ಟೆ ಸೇರ್ಬೇಕೋ ಸೇರ್ತಾ ಇಲ್ಲ, ಯಾರ ಜೇಬ್ ತುಂಬಬೇಕೋ ಅವರ ಜೇಬಂತೂ ಪಕ್ಕಾ ತುಂಬ್ತಾ ಇದೆ. ಅನೇಕ ಕಡೆಗಳಲ್ಲಿ ಇಂಥದ್ದೇ ಘಟನೆಗಳಾಗಿದೆ. ಇಲ್ಲೂ ಕೂಡ ಅಂಥದ್ದೇ ಘಟನೆ ಆಗಿರೋದು ಅದನ್ನ ಗಮನಿಸ್ತಾ ಇದ್ದೀವಿ. ಡೀಲರ್ಗಳ ಪಾಲಾಗ್ತಾ ಇದೆ. ಅನ್ನಭಾಗ್ಯ ಅಕ್ಕಿ ಫಲಾನುಭವಿಗಳಿಗೆ ವಿತರಣೆ ಆಗ್ತಾ ಇಲ್ಲ. 3 ತಿಂಗಳಿನಿಂದಲೂ ಕೂಡ ಅನ್ನಭಾಗ್ಯ ಅಕ್ಕಿ ಪೂರೈಕೆ ಆಗ್ತಾ ಇಲ್ಲ. ಬಯೋಮೆಟ್ರಿಕ್ ಪಡೆದು ಈ ಅಕ್ಕಿಯನ್ನ ಕೊಡ್ತಾನೆ ಇಲ್ಲ ಅನ್ನುವಂತ ಆರೋಪ ಕೂಡ ಕೇಳಿ ಬಂದಿದೆ. ಸಿದ್ದರಾಮಯ್ಯನವರ ಮಹತ್ವಾಕಾಂಕ್ಷೆಯ ಯೋಜನೆ ಅನ್ನಭಾಗ್ಯ. ಇದು ಯಾರ ಹೊಟ್ಟೆ ಸೇರ್ಬೇಕೋ ಅದು ಸೇರ್ತಾ ಇಲ್ಲ ಅನ್ನೋದು ಈಗಾಗಲೇ ಪ್ರೂವ್ ಆಗಿದೆ. ಮತ್ತೊಂದು ಎಕ್ಸಾಂಪಲ್ ಕೂಡ ಇದೆ ನೋಡಿ. ಈಗ ಈ ಅನ್ನಭಾಗ್ಯದ ಅಕ್ಕಿಗೆ ಕನ್ನ ಹಾಕ್ತಿದ್ದಾರೆ, ಡೀಲರ್ಗಳ ಪಾಲಾಗ್ತಾ ಇದೆ ಬಡವರ ಅಕ್ಕಿ. ಅನ್ನಭಾಗ್ಯದ ಅಕ್ಕಿ ಫಲಾನುಭವಿಗಳಿಗೆ ವಿತರಣೆ ಆಗ್ತಾ ಇಲ್ಲ. ಅನೇಕ ಕಡೆಗಳಲ್ಲಿ ಇಂಥದ್ದೇ ಘಟನೆ ನಡೀತಾ ಇದೆ. ಅನ್ನಭಾಗ್ಯದ ಅಕ್ಕಿ ರಿಪಬ್ಲಿಕ್ ಕನ್ನಡದಲ್ಲಿ ಮೆಗಾ ಎಕ್ಸ್ಕ್ಲೂಸಿವ್ ಇದ್ರ ಬಗ್ಗೆ. ಅನ್ನಭಾಗ್ಯದ ಅಕ್ಕಿ ಡೀಲರ್ಗಳ ಪಾಲಾಗ್ತಾ ಇದೆ, ಫಲಾನುಭವಿಗಳಿಗೆ ವಿತರಣೆ ಆಗ್ತಾ ಇಲ್ಲ. ಯಾರ ಹೊಟ್ಟೆ ಸೇರ್ಬೇಕೋ ಸೇರ್ತಾ ಇಲ್ಲ, ಯಾರ ಜೇಬ್ ತುಂಬಬೇಕೋ ಅವರ ಜೇಬಂತೂ ಪಕ್ಕಾ ತುಂಬ್ತಾ ಇದೆ. ಅನೇಕ ಕಡೆಗಳಲ್ಲಿ ಇಂಥದ್ದೇ ಘಟನೆಗಳಾಗಿದೆ. ಇಲ್ಲೂ ಕೂಡ ಅಂಥದ್ದೇ ಘಟನೆ ಆಗಿರೋದು ಅದನ್ನ ಗಮನಿಸ್ತಾ ಇದ್ದೀವಿ. ಡೀಲರ್ಗಳ ಪಾಲಾಗ್ತಾ ಇದೆ. ಅನ್ನಭಾಗ್ಯ ಅಕ್ಕಿ ಫಲಾನುಭವಿಗಳಿಗೆ ವಿತರಣೆ ಆಗ್ತಾ ಇಲ್ಲ. 3 ತಿಂಗಳಿನಿಂದಲೂ ಕೂಡ ಅನ್ನಭಾಗ್ಯ ಅಕ್ಕಿ ಪೂರೈಕೆ ಆಗ್ತಾ ಇಲ್ಲ. ಬಯೋಮೆಟ್ರಿಕ್ ಪಡೆದು ಈ ಅಕ್ಕಿಯನ್ನ ಕೊಡ್ತಾನೆ ಇಲ್ಲ ಅನ್ನುವಂತ ಆರೋಪ ಕೂಡ ಕೇಳಿ ಬಂದಿದೆ. ಸಿದ್ದರಾಮಯ್ಯನವರ ಮಹತ್ವಾಕಾಂಕ್ಷೆಯ ಯೋಜನೆ ಅನ್ನಭಾಗ್ಯ. ಇದು ಯಾರ ಹೊಟ್ಟೆ ಸೇರ್ಬೇಕೋ ಅದು ಸೇರ್ತಾ ಇಲ್ಲ ಅನ್ನೋದು ಈಗಾಗಲೇ ಪ್ರೂವ್ ಆಗಿದೆ. ಮತ್ತೊಂದು ಎಕ್ಸಾಂಪಲ್ ಕೂಡ ಇದೆ ನೋಡಿ. ಈಗ ಈ ಅನ್ನಭಾಗ್ಯದ ಅಕ್ಕಿಗೆ ಕನ್ನ ಹಾಕ್ತಿದ್ದಾರೆ, ಡೀಲರ್ಗಳ ಪಾಲಾಗ್ತಾ ಇದೆ ಬಡವರ ಅಕ್ಕಿ. ಅನ್ನಭಾಗ್ಯದ ಅಕ್ಕಿ ಫಲಾನುಭವಿಗಳಿಗೆ ವಿತರಣೆ ಆಗ್ತಾ ಇಲ್ಲ. ಅನೇಕ ಕಡೆಗಳಲ್ಲಿ ಇಂಥದ್ದೇ ಘಟನೆ ನಡೀತಾ ಇದೆ. ಅನ್ನಭಾಗ್ಯದ ಅಕ್ಕಿ ರಿಪಬ್ಲಿಕ್ ಕನ್ನಡದಲ್ಲಿ ಮೆಗಾ ಎಕ್ಸ್ಕ್ಲೂಸಿವ್ ಇದ್ರ ಬಗ್ಗೆ. ಅನ್ನಭಾಗ್ಯದ ಅಕ್ಕಿ ಡೀಲರ್ಗಳ ಪಾಲಾಗ್ತಾ ಇದೆ, ಫಲಾನುಭವಿಗಳಿಗೆ ವಿತರಣೆ ಆಗ್ತಾ ಇಲ್ಲ. ಯಾರ ಹೊಟ್ಟೆ ಸೇರ್ಬೇಕೋ ಸೇರ್ತಾ ಇಲ್ಲ, ಯಾರ ಜೇಬ್ ತುಂಬಬೇಕೋ ಅವರ ಜೇಬಂತೂ ಪಕ್ಕಾ ತುಂಬ್ತಾ ಇದೆ. ಅನೇಕ ಕಡೆಗಳಲ್ಲಿ ಇಂಥದ್ದೇ ಘಟನೆಗಳಾಗಿದೆ. ಇಲ್ಲೂ ಕೂಡ ಅಂಥದ್ದೇ ಘಟನೆ ಆಗಿರೋದು ಅದನ್ನ ಗಮನಿಸ್ತಾ ಇದ್ದೀವಿ. ಡೀಲರ್ಗಳ ಪಾಲಾಗ್ತಾ ಇದೆ. ಅನ್ನಭಾಗ್ಯ ಅಕ್ಕಿ ಫಲಾನುಭವಿಗಳಿಗೆ ವಿತರಣೆ ಆಗ್ತಾ ಇಲ್ಲ. 3 ತಿಂಗಳಿನಿಂದಲೂ ಕೂಡ ಅನ್ನಭಾಗ್ಯ ಅಕ್ಕಿ ಪೂರೈಕೆ ಆಗ್ತಾ ಇಲ್ಲ. ಬಯೋಮೆಟ್ರಿಕ್ ಪಡೆದು ಈ ಅಕ್ಕಿಯನ್ನ ಕೊಡ್ತಾನೆ ಇಲ್ಲ ಅನ್ನುವಂತ ಆರೋಪ ಕೂಡ ಕೇಳಿ ಬಂದಿದೆ. ಸಿದ್ದರಾಮಯ್ಯನವರ ಮಹತ್ವಾಕಾಂಕ್ಷೆಯ ಯೋಜನೆ ಅನ್ನಭಾಗ್ಯ. ಇದು ಯಾರ ಹೊಟ್ಟೆ ಸೇರ್ಬೇಕೋ ಅದು ಸೇರ್ತಾ ಇಲ್ಲ ಅನ್ನೋದು ಈಗಾಗಲೇ ಪ್ರೂವ್ ಆಗಿದೆ. ಮತ್ತೊಂದು ಎಕ್ಸಾಂಪಲ್ ಕೂಡ ಇದೆ ನೋಡಿ. ಈಗ ಈ ಅನ್ನಭಾಗ್ಯದ ಅಕ್ಕಿಗೆ ಕನ್ನ ಹಾಕ್ತಿದ್ದಾರೆ, ಡೀಲರ್ಗಳ ಪಾಲಾಗ್ತಾ ಇದೆ ಬಡವರ ಅಕ್ಕಿ. ಅನ್ನಭಾಗ್ಯದ ಅಕ್ಕಿ ಫಲಾನುಭವಿಗಳಿಗೆ ವಿತರಣೆ ಆಗ್ತಾ ಇಲ್ಲ. ಅನೇಕ ಕಡೆಗಳಲ್ಲಿ ಇಂಥದ್ದೇ ಘಟನೆ ನಡೀತಾ ಇದೆ. ಅನ್ನಭಾಗ್ಯದ ಅಕ್ಕಿ ರಿಪಬ್ಲಿಕ್ ಕನ್ನಡದಲ್ಲಿ ಮೆಗಾ ಎಕ್ಸ್ಕ್ಲೂಸಿವ್ ಇದ್ರ ಬಗ್ಗೆ. ಅನ್ನಭಾಗ್ಯದ ಅಕ್ಕಿ ಡೀಲರ್ಗಳ ಪಾಲಾಗ್ತಾ ಇದೆ, ಫಲಾನುಭವಿಗಳಿಗೆ ವಿತರಣೆ ಆಗ್ತಾ ಇಲ್ಲ. ಯಾರ ಹೊಟ್ಟೆ ಸೇರ್ಬೇಕೋ ಸೇರ್ತಾ ಇಲ್ಲ, ಯಾರ ಜೇಬ್ ತುಂಬಬೇಕೋ ಅವರ ಜೇಬಂತೂ ಪಕ್ಕಾ ತುಂಬ್ತಾ ಇದೆ. ಅನೇಕ ಕಡೆಗಳಲ್ಲಿ ಇಂಥದ್ದೇ ಘಟನೆಗಳಾಗಿದೆ. ಇಲ್ಲೂ ಕೂಡ ಅಂಥದ್ದೇ ಘಟನೆ ಆಗಿರೋದು ಅದನ್ನ ಗಮನಿಸ್ತಾ ಇದ್ದೀವಿ. ಡೀಲರ್ಗಳ ಪಾಲಾಗ್ತಾ ಇದೆ. ಅನ್ನಭಾಗ್ಯ ಅಕ್ಕಿ ಫಲಾನುಭವಿಗಳಿಗೆ ವಿತರಣೆ ಆಗ್ತಾ ಇಲ್ಲ. 3 ತಿಂಗಳಿನಿಂದಲೂ ಕೂಡ ಅನ್ನಭಾಗ್ಯ ಅಕ್ಕಿ ಪೂರೈಕೆ ಆಗ್ತಾ ಇಲ್ಲ. ಬಯೋಮೆಟ್ರಿಕ್ ಪಡೆದು ಈ ಅಕ್ಕಿಯನ್ನ ಕೊಡ್ತಾನೆ ಇಲ್ಲ ಅನ್ನುವಂತ ಆರೋಪ ಕೂಡ ಕೇಳಿ ಬಂದಿದೆ. ಸಿದ್ದರಾಮಯ್ಯನವರ ಮಹತ್ವಾಕಾಂಕ್ಷೆಯ ಯೋಜನೆ ಅನ್ನಭಾಗ್ಯ. ಇದು ಯಾರ ಹೊಟ್ಟೆ ಸೇರ್ಬೇಕೋ ಅದು ಸೇರ್ತಾ ಇಲ್ಲ ಅನ್ನೋದು ಈಗಾಗಲೇ ಪ್ರೂವ್ ಆಗಿದೆ.
ಮತ್ತೊಂದು ಎಕ್ಸಾಂಪಲ್ ಕೂಡ ಇದೆ ನೋಡಿ. ಈಗ ಈ ಅನ್ನಭಾಗ್ಯದ ಅಕ್ಕಿಗೆ ಕನ್ನ ಹಾಕ್ತಿದ್ದಾರೆ, ಡೀಲರ್ಗಳ ಪಾಲಾಗ್ತಾ ಇದೆ ಬಡವರ ಅಕ್ಕಿ. ಅನ್ನಭಾಗ್ಯದ ಅಕ್ಕಿ ಫಲಾನುಭವಿಗಳಿಗೆ ವಿತರಣೆ ಆಗ್ತಾ ಇಲ್ಲ. ಅನೇಕ ಕಡೆಗಳಲ್ಲಿ ಇಂಥದ್ದೇ ಘಟನೆ ನಡೀತಾ ಇದೆ. ಅನ್ನಭಾಗ್ಯದ ಅಕ್ಕಿ ಪಬ್ಲಿಕ್ ಕನ್ನಡದಲ್ಲಿ ಮೆಗಾ ಎಕ್ಸ್ಕ್ಲೂಸಿವ್ ಇದ್ರ ಬಗ್ಗೆ. ಅನ್ನಭಾಗ್ಯದ ಅಕ್ಕಿ ಡೀಲರ್ಗಳ ಪಾಲಾಗ್ತಾ ಇದೆ, ಫಲಾನುಭವಿಗಳಿಗೆ ವಿತರಣೆ ಆಗ್ತಾ ಇಲ್ಲ. ಯಾರ ಹೊಟ್ಟೆ ಸೇರ್ಬೇಕೋ ಸೇರ್ತಾ ಇಲ್ಲ, ಯಾರ ಜೇಬ್ ತುಂಬಬೇಕೋ ಅವರ ಜೇಬಂತೂ ಪಕ್ಕಾ ತುಂಬ್ತಾ ಇದೆ. ಅನೇಕ ಕಡೆಗಳಲ್ಲಿ ಇಂಥದ್ದೇ ಘಟನೆಗಳಾಗಿದೆ. ಇಲ್ಲೂ ಕೂಡ ಅಂಥದ್ದೇ ಘಟನೆ ಆಗಿರೋದು ಅದನ್ನ ಗಮನಿಸ್ತಾ ಇದ್ದೀವಿ. ಡೀಲರ್ಗಳ ಪಾಲಾಗ್ತಾ ಇದೆ. ಅನ್ನಭಾಗ್ಯ ಅಕ್ಕಿ ಫಲಾನುಭವಿಗಳಿಗೆ ವಿತರಣೆ ಆಗ್ತಾ ಇಲ್ಲ. 3 ತಿಂಗಳಿನಿಂದಲೂ ಕೂಡ ಅನ್ನಭಾಗ್ಯ ಅಕ್ಕಿ ಪೂರೈಕೆ ಆಗ್ತಾ ಇಲ್ಲ. ಬಯೋಮೆಟ್ರಿಕ್ ಪಡೆದು ಈ ಅಕ್ಕಿಯನ್ನ ಕೊಡ್ತಾನೆ ಇಲ್ಲ ಅನ್ನುವಂತ ಆರೋಪ ಕೂಡ ಕೇಳಿ ಬಂದಿದೆ. ಸಿದ್ದರಾಮಯ್ಯನವರ ಮಹತ್ವಾಕಾಂಕ್ಷೆಯ ಯೋಜನೆ ಅನ್ನಭಾಗ್ಯ. ಇದು ಯಾರ ಹೊಟ್ಟೆ ಸೇರ್ಬೇಕೋ ಅದು ಸೇರ್ತಾ ಇಲ್ಲ ಅನ್ನೋದು ಈಗಾಗಲೇ ಪ್ರೂವ್ ಆಗಿದೆ. ಮತ್ತೊಂದು ಎಕ್ಸಾಂಪಲ್ ಕೂಡ ಇದೆ ನೋಡಿ. ಈಗ ಈ ಅನ್ನಭಾಗ್ಯದ ಅಕ್ಕಿಗೆ ಕನ್ನ ಹಾಕ್ತಿದ್ದಾರೆ, ಡೀಲರ್ಗಳ ಪಾಲಾಗ್ತಾ ಇದೆ ಬಡವರ ಅಕ್ಕಿ. ಅನ್ನಭಾಗ್ಯದ ಅಕ್ಕಿ ಫಲಾನುಭವಿಗಳಿಗೆ ವಿತರಣೆ ಆಗ್ತಾ ಇಲ್ಲ. ಅನೇಕ ಕಡೆಗಳಲ್ಲಿ ಇಂಥದ್ದೇ ಘಟನೆ ನಡೀತಾ ಇದೆ. ಅನ್ನಭಾಗ್ಯದ ಅಕ್ಕಿ ಪಬ್ಲಿಕ್ ಕನ್ನಡದಲ್ಲಿ ಮೆಗಾ ಎಕ್ಸ್ಕ್ಲೂಸಿವ್ ಇದ್ರ ಬಗ್ಗೆ. ಅನ್ನಭಾಗ್ಯದ ಅಕ್ಕಿ ಡೀಲರ್ಗಳ ಪಾಲಾಗ್ತಾ ಇದೆ, ಫಲಾನುಭವಿಗಳಿಗೆ ವಿತರಣೆ ಆಗ್ತಾ ಇಲ್ಲ. ಯಾರ ಹೊಟ್ಟೆ ಸೇರ್ಬೇಕೋ ಸೇರ್ತಾ ಇಲ್ಲ, ಯಾರ ಜೇಬ್ ತುಂಬಬೇಕೋ ಅವರ ಜೇಬಂತೂ ಪಕ್ಕಾ ತುಂಬ್ತಾ ಇದೆ. ಅನೇಕ ಕಡೆಗಳಲ್ಲಿ ಇಂಥದ್ದೇ ಘಟನೆಗಳಾಗಿದೆ. ಇಲ್ಲೂ ಕೂಡ ಅಂಥದ್ದೇ ಘಟನೆ ಆಗಿರೋದು ಅದನ್ನ ಗಮನಿಸ್ತಾ ಇದ್ದೀವಿ. ಡೀಲರ್ಗಳ ಪಾಲಾಗ್ತಾ ಇದೆ. ಅನ್ನಭಾಗ್ಯ ಅಕ್ಕಿ ಫಲಾನುಭವಿಗಳಿಗೆ ವಿತರಣೆ ಆಗ್ತಾ ಇಲ್ಲ. 3 ತಿಂಗಳಿನಿಂದಲೂ ಕೂಡ ಅನ್ನಭಾಗ್ಯ ಅಕ್ಕಿ ಪೂರೈಕೆ ಆಗ್ತಾ ಇಲ್ಲ. ಬಯೋಮೆಟ್ರಿಕ್ ಪಡೆದು ಈ ಅಕ್ಕಿಯನ್ನ ಕೊಡ್ತಾನೆ ಇಲ್ಲ ಅನ್ನುವಂತ ಆರೋಪ ಕೂಡ ಕೇಳಿ ಬಂದಿದೆ. ಸಿದ್ದರಾಮಯ್ಯನವರ ಮಹತ್ವಾಕಾಂಕ್ಷೆಯ ಯೋಜನೆ ಅನ್ನಭಾಗ್ಯ. ಇದು ಯಾರ ಹೊಟ್ಟೆ ಸೇರ್ಬೇಕೋ ಅದು ಸೇರ್ತಾ ಇಲ್ಲ ಅನ್ನೋದು ಈಗಾಗಲೇ ಪ್ರೂವ್ ಆಗಿದೆ. ಮತ್ತೊಂದು ಎಕ್ಸಾಂಪಲ್ ಕೂಡ ಇದೆ ನೋಡಿ. ಈಗ ಈ ಅನ್ನಭಾಗ್ಯದ ಅಕ್ಕಿಗೆ ಕನ್ನ ಹಾಕ್ತಿದ್ದಾರೆ, ಡೀಲರ್ಗಳ ಪಾಲಾಗ್ತಾ ಇದೆ ಬಡವರ ಅಕ್ಕಿ. ಅನ್ನಭಾಗ್ಯದ ಅಕ್ಕಿ ಫಲಾನುಭವಿಗಳಿಗೆ ವಿತರಣೆ ಆಗ್ತಾ ಇಲ್ಲ. ಅನೇಕ ಕಡೆಗಳಲ್ಲಿ ಇಂಥದ್ದೇ ಘಟನೆ ನಡೀತಾ ಇದೆ. ಅನ್ನಭಾಗ್ಯದ ಅಕ್ಕಿ ಪಬ್ಲಿಕ್ ಕನ್ನಡದಲ್ಲಿ ಮೆಗಾ ಎಕ್ಸ್ಕ್ಲೂಸಿವ್ ಇದ್ರ ಬಗ್ಗೆ. ಅನ್ನಭಾಗ್ಯದ ಅಕ್ಕಿ ಡೀಲರ್ಗಳ ಪಾಲಾಗ್ತಾ ಇದೆ, ಫಲಾನುಭವಿಗಳಿಗೆ ವಿತರಣೆ ಆಗ್ತಾ ಇಲ್ಲ. ಯಾರ ಹೊಟ್ಟೆ ಸೇರ್ಬೇಕೋ ಸೇರ್ತಾ ಇಲ್ಲ, ಯಾರ ಜೇಬ್ ತುಂಬಬೇಕೋ ಅವರ ಜೇಬಂತೂ ಪಕ್ಕಾ ತುಂಬ್ತಾ ಇದೆ. ಅನೇಕ ಕಡೆಗಳಲ್ಲಿ ಇಂಥದ್ದೇ ಘಟನೆಗಳಾಗಿದೆ. ಇಲ್ಲೂ ಕೂಡ ಅಂಥದ್ದೇ ಘಟನೆ ಆಗಿರೋದು ಅದನ್ನ ಗಮನಿಸ್ತಾ ಇದ್ದೀವಿ. ಡೀಲರ್ಗಳ ಪಾಲಾಗ್ತಾ ಇದೆ. ಅನ್ನಭಾಗ್ಯ ಅಕ್ಕಿ ಫಲಾನುಭವಿಗಳಿಗೆ ವಿತರಣೆ ಆಗ್ತಾ ಇಲ್ಲ. 3 ತಿಂಗಳಿನಿಂದಲೂ ಕೂಡ ಅನ್ನಭಾಗ್ಯ ಅಕ್ಕಿ ಪೂರೈಕೆ ಆಗ್ತಾ ಇಲ್ಲ. ಬಯೋಮೆಟ್ರಿಕ್ ಪಡೆದು ಈ ಅಕ್ಕಿಯನ್ನ ಕೊಡ್ತಾನೆ ಇಲ್ಲ ಅನ್ನುವಂತ ಆರೋಪ ಕೂಡ ಕೇಳಿ ಬಂದಿದೆ. ಸಿದ್ದರಾಮಯ್ಯನವರ ಮಹತ್ವಾಕಾಂಕ್ಷೆಯ ಯೋಜನೆ ಅನ್ನಭಾಗ್ಯ. ಇದು ಯಾರ ಹೊಟ್ಟೆ ಸೇರ್ಬೇಕೋ ಅದು ಸೇರ್ತಾ ಇಲ್ಲ ಅನ್ನೋದು ಈಗಾಗಲೇ ಪ್ರೂವ್ ಆಗಿದೆ. ಮತ್ತೊಂದು ಎಕ್ಸಾಂಪಲ್ ಕೂಡ ಇದೆ ನೋಡಿ. ಈಗ ಈ ಅನ್ನಭಾಗ್ಯದ ಅಕ್ಕಿಗೆ ಕನ್ನ ಹಾಕ್ತಿದ್ದಾರೆ, ಡೀಲರ್ಗಳ ಪಾಲಾಗ್ತಾ ಇದೆ ಬಡವರ ಅಕ್ಕಿ. ಅನ್ನಭಾಗ್ಯದ ಅಕ್ಕಿ ಫಲಾನುಭವಿಗಳಿಗೆ ವಿತರಣೆ ಆಗ್ತಾ ಇಲ್ಲ. 3 ತಿಂಗಳಿನಿಂದಲೂ ಕೂಡ ಅನ್ನಭಾಗ್ಯ ಅಕ್ಕಿ ಪೂರೈಕೆ ಆಗ್ತಾ ಇಲ್ಲ. ಬಯೋಮೆಟ್ರಿಕ್ ಪಡೆದು ಈ ಅಕ್ಕಿಯನ್ನ ಕೊಡ್ತಾನೆ ಇಲ್ಲ ಅನ್ನುವಂತ ಆರೋಪ ಕೂಡ ಕೇಳಿ ಬಂದಿದೆ. ಸಿದ್ದರಾಮಯ್ಯನವರ ಮಹತ್ವಾಕಾಂಕ್ಷೆಯ ಯೋಜನೆ ಅನ್ನಭಾಗ್ಯ. ಇದು ಯಾರ ಹೊಟ್ಟೆ ಸೇರ್ಬೇಕೋ ಅದು ಸೇರ್ತಾ ಇಲ್ಲ ಅನ್ನೋದು ಈಗಾಗಲೇ ಪ್ರೂವ್ ಆಗಿದೆ. ಮತ್ತೊಂದು ಎಕ್ಸಾಂಪಲ್ ಕೂಡ ಇದೆ ನೋಡಿ. ಈಗ ಈ ಅನ್ನಭಾಗ್ಯದ ಅಕ್ಕಿಗೆ ಕನ್ನ ಹಾಕ್ತಿದ್ದಾರೆ, ಡೀಲರ್ಗಳ ಪಾಲಾಗ್ತಾ ಇದೆ ಬಡವರ ಅಕ್ಕಿ. ಅನ್ನಭಾಗ್ಯದ ಅಕ್ಕಿ ಫಲಾನುಭವಿಗಳಿಗೆ ವಿತರಣೆ ಆಗ್ತಾ ಇಲ್ಲ. ಅನೇಕ ಕಡೆಗಳಲ್ಲಿ ಇಂಥದ್ದೇ ಘಟನೆ ನಡೀತಾ ಇದೆ. ಅನ್ನಭಾಗ್ಯದ ಅಕ್ಕಿ ಪಬ್ಲಿಕ್ ಕನ್ನಡದಲ್ಲಿ ಮೆಗಾ ಎಕ್ಸ್ಕ್ಲೂಸಿವ್ ಇದ್ರ ಬಗ್ಗೆ. ಅನ್ನಭಾಗ್ಯದ ಅಕ್ಕಿ ಡೀಲರ್ಗಳ ಪಾಲಾಗ್ತಾ ಇದೆ, ಫಲಾನುಭವಿಗಳಿಗೆ ವಿತರಣೆ ಆಗ್ತಾ ಇಲ್ಲ. ಯಾರ ಹೊಟ್ಟೆ ಸೇರ್ಬೇಕೋ ಸೇರ್ತಾ ಇಲ್ಲ, ಯಾರ ಜೇಬ್ ತುಂಬಬೇಕೋ ಅವರ ಜೇಬಂತೂ ಪಕ್ಕಾ ತುಂಬ್ತಾ ಇದೆ. ಅನೇಕ ಕಡೆಗಳಲ್ಲಿ ಇಂಥದ್ದೇ ಘಟನೆಗಳಾಗಿದೆ. ಇಲ್ಲೂ ಕೂಡ ಅಂಥದ್ದೇ ಘಟನೆ ಆಗಿರೋದು ಅದನ್ನ ಗಮನಿಸ್ತಾ ಇದ್ದೀವಿ. ಡೀಲರ್ಗಳ ಪಾಲಾಗ್ತಾ ಇದೆ. ಅನ್ನಭಾಗ್ಯ ಅಕ್ಕಿ ಫಲಾನುಭವಿಗಳಿಗೆ ವಿತರಣೆ ಆಗ್ತಾ ಇಲ್ಲ. 3 ತಿಂಗಳಿನಿಂದಲೂ ಕೂಡ ಅನ್ನಭಾಗ್ಯ ಅಕ್ಕಿ ಪೂರೈಕೆ ಆಗ್ತಾ ಇಲ್ಲ. ಬಯೋಮೆಟ್ರಿಕ್ ಪಡೆದು ಈ ಅಕ್ಕಿಯನ್ನ ಕೊಡ್ತಾನೆ ಇಲ್ಲ ಅನ್ನುವಂತ ಆರೋಪ ಕೂಡ ಕೇಳಿ ಬಂದಿದೆ.